ಈಗ ಈ ಬಾಯಿ ಕ್ಯಾನ್ಸರ್ ಬಂದಿದೆ ಅಂತ ಹೇಗೆ ಗುರುತಿಸೋದು? ಇದು ಬಹಳ ಇಂಪಾರ್ಟೆಂಟು. ಅವೇರ್ನೆಸ್ ಅಂತ ಹೇಳ್ತೀವಲ್ಲ, ತಿಳುವಳಿಕೆ ತುಂಬ ಇಂಪಾರ್ಟೆಂಟು. ಒಂದು ಬಾಯಲ್ಲಿ ಹುಣ್ಣಾಗಿರುತ್ತೆ, ಅಂದರೆ ಅಲ್ಸರ್ ಆಗಿರುತ್ತೆ. 2 ಟೈಪ್ ಅಲ್ಸರ್ ಇರುತ್ತೆ. ಒಂದು ಪೇನ್ಫುಲ್, ಅಂದರೆ ನೋವಾಗ್ತಾ ಇರುತ್ತೆ. ಇನ್ನೊಂದು ನೋವು ಆಗದೇ ಇರೋಂಥ ಅಲ್ಸರು. ನೋವಾದಾಗ ಆ್ಯಕ್ಚುಲಿ ಮೋಸ್ಟ್ ಆಫ್ ದ ಟೈಮ್ಸ್ ಅದು ಇನ್ಫೆಕ್ಷನಿಂದ ಏನೋ ಆಗಿರಬಹುದು. ಅದು 1 ತಿಂಗಳಲ್ಲಿ ನೀವೇನೋ ಬಿ ಕಾಂಪ್ಲೆಕ್ಸ್ ಮಾತ್ರೆ ತೊಗೊತೀರಾ, ಲೋಕಲ್ ಡಾಕ್ಟರ್ ಹತ್ರ ಹೋಗ್ತೀರಾ, ಕಡಿಮೆ ಆಗುತ್ತೆ. ಬಟ್ ಯಾವಾಗ ಅಲ್ಸರು 1 ತಿಂಗಳಾದರೂ ಕಡಿಮೆ ಆಗ್ತಾ ಇಲ್ವೋ ಅಂದರೆ ಇದು ಇಂಪಾರ್ಟೆಂಟು. ಇಲ್ಲಿ ಮೋಸ್ಟ್ಲಿ ಏನೋ ಕ್ಯಾನ್ಸರ್ ಇರಬಹುದು ಅನ್ನೋ ಸಂಶಯ ಬರುತ್ತೆ. ಸೊ ಇನ್ ಸ್ಪೈಟ್ ಆಫ್ ಎಲ್ಲ ಟ್ರೀಟ್ಮೆಂಟ್ ಕೊಟ್ಟರೂ 1 ತಿಂಗಳಾಗಿದೆ, ಕಡಿಮೆ ಆಗ್ತಿಲ್ಲ ಅಂದರೆ ಬಾಯಲ್ಲಿರೋ ಯಾವುದೇ ಅಲ್ಸರು ಅದನ್ನು ನಾವು ಬಯಾಪ್ಸಿ ಮಾಡಬೇಕಾಗತ್ತೆ. ಎರಡನೇದು, ಬಾಯಿ ತೆಗಿಯೋಕ್ಕಾಗ್ತಾ ಇಲ್ಲ. ನಾವು ಇಂಪಾರ್ಟೆಂಟ್ ಒಂದು ಸಿಂಪಲ್ ಟೆಸ್ಟ್ ಹೇಳ್ತೀನಿ, ಅಂದರೆ 3 ಬೆರಳುಗಳ ಟೆಸ್ಟು. ಈ 3 ಮಧ್ಯದಲ್ಲಿರೋ ಬೆರಳುಗಳು ನೀವು ಬಾಯಲ್ಲಿ ಇಟ್ಕೋಬೇಕು ಈ ರೀತಿ. ಅಂದರೆ ಬಾಯಿ ಅಷ್ಟೊಂದು ತೆಗಿಯೋಕೆ ಆಗ್ತಾ ಇದೆಯೋ ಇಲ್ವೋ ಅಂತ ಟೆಸ್ಟ್ ಮಾಡೋಕ್ಕೆ. ನೀವು 3 ಬೆರಳು ಒಳಗಡೆ ಹೋಗ್ತಾ ಇದೆ ಅಂದರೆ ನಿಮ್ಮ ಮೌತ್ ಓಪನಿಂಗ್, ಬಾಯಿ ತೆರೆಯೋಕ್ಕೆ ನಾರ್ಮಲ್ ಇದೆ ಅಂತ ಅರ್ಥ. ಬಟ್ ಯಾವಾಗ ಹೋಗ್ತಾ ಇಲ್ವೋ ಅಂದರೆ ಬಾಯಿ ತೆಗೆಯೋದು ಅಷ್ಟು ನಾರ್ಮಲ್ ಇಲ್ಲ ಅಂದರೆ ಅದು ಪ್ರೀ ಕ್ಯಾನ್ಸರಸ್ ಚೇಂಜ್ ಆಗ್ತಾ ಇದೆ, ಟ್ರಿಸ್ಮಸ್ ಆಗ್ತಾ ಇದೆ ಅಂತ ನಮಗೆ ಡೌಟ್ ಬರುತ್ತೆ. ಸೊ ಆವಾಗ ವೈದ್ಯರ ಹತ್ರ ಹೋಗಬೇಕು.